ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಏನು ಹುದ್ದೆಗಳನ್ನು ಕರೆದಿದ್ದಾರೆ, ಅದಕ್ಕೆ ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸುವಂತ ಈ ಒಂದು ತಿಳ್ಕೊತಾ ಹೋಗೋಣ. ಮೊಬೈಲ್ ಮೂಲಕನೇ ಉಚಿತವಾಗಿ ನೀವು ಅರ್ಜಿಗಳನ್ನು ಸಲ್ಲಿಸ್ಕೋಬೋದು. ಅದು ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆಯಿಂದ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಫಸ್ಟು ಕ್ರೋಮ್ ಬಂದುಬಿಟ್ಟು KE ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಫಸ್ಟು ಹೋಮ್ ಪೇಜ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೇಮಕಾತಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ 2026 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಗ್ರಾಮ ಆಡಳಿತ ಅಧಿಕಾರಿ RPC ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಕೆ ಲಿಂಕ್ ಇವಾಗ ಆ್ಯಕ್ಟಿವ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಳಕೆದಾರರ ಹೆಸರು ಅಂತ ಅಥವಾ ಯೂಸರ್ ನೇಮ್ ಅಂತ ಕೇಳ್ತಾ ಇದೆ. ಇವಾಗ ನಮ್ದು ಯಾವುದೂ ಇಲ್ಲ, ಆದ್ದರಿಂದ ರಿಜಿಸ್ಟರ್ ವಯ ಡಿಜಿಲಾಕರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಾವು ಆಧಾರ್ ಕಾರ್ಡನ್ನು ವೆರಿಫೈ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಮುಂದೆ ಸಿಗ್ತೀನಿ ನಾನು. ಓಕೆ, ನನ್ನ ಆಧಾರ್ ನಂಬರ್ ಮತ್ತು ಕ್ಯಾಪ್ಚನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನನ್ನ ಆಧಾರ್ ಕಾರ್ಡ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ಎಂಟ್ರ್ ಮಾಡ್ಕೊಳ್ತೀನಿ. ಆಮೇಲೆ ಕಂಟಿನ್ಯೂ ಕೊಡ್ತೀನಿ. ಓಕೆ, ಹಾಕ್ಕೊಂಡಿದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇವಾಗ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನಂದು ಆಲ್ರೆಡಿ ಡಿಜಿಲಾಕರಲ್ಲಿ ರಿಜಿಸ್ಟರ್ ಇರೋದ್ರಿಂದ ನಂದು ಪಿನ್ನನ್ನು ಕೇಳ್ತದೆ. ನಾನು ಪಿನ್ ಹಾಕ್ಕೊಂಡಿದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಜಿಲಾಕರ್ ಮತ್ತು ಈ ವೆಬ್ಸೈಟ್ಗೆ ಅದು ಡೈರೆಕ್ಟ್ ಇಂಟರ್ ಲಿಂಕ್ ಆಗುತ್ತೆ. ಓಕೆ, ನೋಡ್ಬೋದು ನನ್ನ ಒಂದು ಆಧಾರ್ ಕಾರ್ಡ್ ಹೆಸರು ಪ್ರಕಾರ ಇದೆ. ನನ್ನ ನೇಮು, ಡೇಟ್ ಆಫ್ ಬರ್ತು, ಉಳಿದಿರುವಂಥ ಡೀಟೇಲ್ ಎಲ್ಲ ಬಂದಿದೆ. ಇವಾಗ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕು. ಮೊಬೈಲ್ ನಂಬರ್ನ ಇವಾಗ ನಾನು ಎಂಟ್ರಿ ಮಾಡ್ಕೋತೀನಿ. ಓಕೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಾಯಿತು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನನ್ನ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನಾನು ಇಲ್ಲಿ ವೆರಿಫೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಆ ಒಂದು OTPನ ವೆರಿಫೈ ಮಾಡಿದಾದಮೇಲೆ ಯೂಸರ್ ನೇಮ್ ಅಥವಾ ಬಳಕೆದಾರರ ಹೆಸರು ಅಂತಿದೆ ನೋಡಿ, ಹೆಸರು ಹಾಕ್ಕೊಳ್ಳಿ. ಇಮೇಲ್ ID ಹಾಕ್ಕೊಳ್ಳಿ. ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಅದಾನಂತರ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ಐ ಅಗ್ರಿ ಕೊಟ್ಬಿಟ್ಟು ನೋಂದಣಿ ಪೂರ್ಣಗೊಳಿಸಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವನ್ನ ಹಾಕೊಂಬಿಟ್ಟು ಮುಂದೆ ಸಿಗ್ತೀನಿ ನಿಮಗೆ. ಓಕೆ, ನನ್ನ ಯೂಸರ್ ನೇಮ್, ಪಾಸ್ವರ್ಡು, ಇಮೇಲ್ ID ಎಲ್ಲ ಹಾಕ್ಕೊಂಡಿದ್ದೀನಿ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ನಂದು ಇವಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ನನ್ನ ಯೂಸರ್ ನೇಮ್ ಏನು ನಾನು ಕೊಟ್ಟಿದ್ದೆ ರಿಜಿಸ್ಟರ್ ಮಾಡುವಾಗ ಅದನ್ನ ಹಾಕ್ಕೊಳ್ತೀನಿ. ಅದಾದಮೇಲೆ ಗೆಟ್ OTP ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಹಾಕ್ಕೊಂಡಿದ್ದೀನಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಯಾವ ಮೋಡ್ ಮೂಲಕ ನಿಮಗೆ OTP ಬೇಕಂತ ಕೇಳ್ತದೆ. ನಾನು SMS ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ನನಗೆ ಇವಾಗ OTP ಸೆಂಡ್ ಆಗಿರುತ್ತೆ. ಆ OTPನ ಇಲ್ಲಿ ನಾನು ಎಂಟ್ರಿ ಮಾಡ್ಕೋಬೇಕು. ಓಕೆ, OTP ಮತ್ತು ಪಾಸ್ವರ್ಡ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ರೋಬೋಟಿಕ್ ಕ್ವಶನ್ ಕೇಳುತ್ತೆ. ಆ ಕ್ವಶನ್ಗೆ ಆನ್ಸರ್ ಕೊಟ್ಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಿಷ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಮೆನು ಪೇಜ್ ಓಪನ್ ಮಾಡ್ಕೊಳ್ಳಿ. ಅದಾನಂತರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮ ಪ್ರೊಫೈಲನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕು. ಆಲ್ರೆಡಿ ನನ್ನ ಒಂದು ಆಧಾರ್ ಕಾರ್ಡಲ್ಲಿ ಫೋಟೋ ತೊಗೊಂಡಿದ್ದೆ, ನನ್ನ ಹೆಸರು, ನನ್ನ ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಉಳಿದಿರುವಂಥ ಎಲ್ಲ ಒಂದು ಅಡ್ರೆಸ್ ಪ್ರೂಫ್ ಎಲ್ಲ ತೊಗೊಂಡಿದೆ. ಉಳಿದಿರೋಂಥದ್ದು ಯಾವುದೆಲ್ಲ ಫಿಲ್ ಆಗಿರೋದಿಲ್ಲ ಅದನ್ನ ನಾನು ಇಲ್ಲಿ ಫಿಲ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫಾದರ್ ನೇಮ್ ಹಾಕಬೇಕು, ಮದರ್ ನೇಮ್ ಹಾಕಬೇಕು. ನೆಕ್ಸ್ಟು ನೇಟಿವ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ ಇರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕು ಯಾವ್ದು ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ನೋಡ್ಬೋದು ಕೆಳಗಡೆ ನೀವು ಮ್ಯಾರಿಡ್ ಹೌದಾ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಆಲ್ಟರ್ನೇಟಿವ್ ಇಮೇಲ್ ID ಕೊಡ್ತೀರಾ ಅಂತ ಕೇಳ್ತಾರೆ, ಇಲ್ಲಿ ಕೊಡಿ. ನಂತರ ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ಅಂತಿದ್ದಾರೆ, ಅದನ್ನು ಸಹ ಇಲ್ಲಿ ಕೊಡಲೇಬೇಕು. ನಿಮ್ಮ ಹತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದೆ ಅಂತ ಕೇಳಿದ್ದಾರೆ, ಎಸ್ ಅಂತ ನಾನು ಕೊಡ್ತೀನಿ. ನೆಕ್ಸ್ಟು ಹೈಟು, ವೇಟು ಮತ್ತು ಕಂಪಲ್ಸರಿ ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಆಗಿದೆ ಅಂತ ಕೇಳಿದರೆ ಎಸ್ ಇದ್ರೆ ಎಸ್ಸು, ನೋ ಇದ್ರೆ ನೋ ಕೊಡಿ. ಇದೆಲ್ಲನೂ ಹಾಕ್ಬಿಟ್ಟು ನಾನು ಮುಂದೆ ಸಿಗ್ತೀನಿ ನಿಮಗೆ. ಓಕೆ, ಹಾಕ್ಕೊಂಡಿದ್ದೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ SSLC ಡೀಟೇಲ್ಸನ್ನು ಕೊಡಬೇಕು. SSLC ರೋಲ್ ನಂಬರ್ ಅಥವಾ ಒಂದು ರಿಜಿಸ್ಟರ್ ನಂಬರ್ನ ಹಾಕ್ಕೊಳ್ಳಿ. ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಆ್ಯಸ್ ಪರ್ ದ SSLC ಮಾರ್ಕ್ಶೀಟಲ್ಲಿ ಏನು ನಿಮ್ಮ ನೇಮ್ ಇರುತ್ತೆ ಅದನ್ನ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಎಕ್ಸಾಮ್ ಇಯರ್ ಅಂದರೆ ಯಾವಾಗ ಪಾಸ್ ಆಗಿರೋ ಅದು. ಅದಾನಂತರ
ನೀವೇನಾದರೂ ಯಾವ ಮೀಡಿಯಮಲ್ಲಿ ಪಾಸ್ ಇದ್ದಾರೆ ಅಂತ ಕೇಳಿದರೆ, ನೀವು ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಇದ್ದರೆ ಇಂಗ್ಲೀಷು, ಉರ್ದು ಇದ್ದರೆ ಉರ್ದು, ಯಾವ್ದು ಬರುತ್ತೆ ನೋಡಿ ಅದನ್ನ ಹಾಕೋಬೇಕು. ಅದಾನಂತರ ಇಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ನೀವು ಪೂರ್ಣಗೊಳಿಸಿದ್ದಾರೆ ಅಂತ ಕೇಳಿದರೆ, ನಂದು ಎಸ್ ಇದೆ ಅಂತ ನಂದು ಮುಗಿಸಿದ್ದೀನಿ, ಎಸ್ ಇದೆ, ನಾನು ಹಾಕ್ಕೊಂಡಿದ್ದೆ. ನಿಮ್ಮ ಕಾಲೇಜ್ ನೇಮ್ ಅಥವಾ ಶಾಲೆ ನೇಮನ್ನು ಇಲ್ಲಿ ಹಾಕ್ಕೊಳ್ಬೇಕು. ಅದಾನಂತರ ಮಾರ್ಕ್ ಶೀಟು ಅಂದರೆ ಮಾರ್ಕ್ಸು ನೀವು ಪಡೆದಿರುವಂಥ ಅಂಕ ಮತ್ತು ನಿಮ್ಮ ಟೋಟಲ್ ಅಂಕ ಹಾಕಿದರೆ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿಬಿಡುತ್ತೆ. ಅದಾನಂತರ ಸೇವ್ ಕೊಟ್ಬಿಟ್ಟು ನೆಕ್ಸ್ಟ್ ಕೊಡಬೇಕು. ಇದು ಹಾಕ್ಕೊಂಬಿಟ್ಟು ಮುಂದೆ ಸಿಗ್ತೀನಿ ನಾನು. ಓಕೆ, ಜಸ್ಟ್ ನನ್ನ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ನಂದೆಲ್ಲ ಡೀಟೇಲ್ ಇಲ್ಲಿ ಬಂತು. ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಆಪ್ಷನ್ ಬಂತು. ಇಲ್ಲಿ PUC ವಿವರನ್ನು ಕೊಡಬೇಕಂತ ಹೇಳಿದರೆ, ಹ್ಯಾವ್ ಕಂಪ್ಲೀಟೆಡ್ 12th ಅಥವಾ PUC ಅಂತ ಹೇಳಿದರೆ ಎಸ್ ಅಂತ ಕೊಡೋಣ. ಕೊಟ್ಟಾದ ತಕ್ಷಣ ಇಲ್ಲಿ ರಿಜಿಸ್ಟರ್ ನಂಬರನ್ನು ಹಾಕೊಳ್ಳಿ. ರಿಜಿಸ್ಟರ್ ನಂಬರನ್ನು ನಾನು ಹಾಕ್ಕೊಳ್ತೀನಿ. ಓಕೆ, ನೋಡ್ಬೋದು ರಿಜಿಸ್ಟರ್ ನಂಬರ್ ಹಾಕ್ಕೊಂಡಿದ್ದೀನಿ. ಪಾಸಿಂಗ್ ಇಯರು, ಮಂತು, ನಿಮ್ಮ ಬೋರ್ಡ್ ಹೆಸರು, ಬೋರ್ಡಲ್ಲಿರೋ ಅಂದರೆ ಮಾರ್ಕ್ಶೀಟಲ್ಲಿರುವಂಥ ನಿಮ್ಮ ಆ್ಯಸ್ ಪರ್ ಮಾರ್ಕ್ಶೀಟ್ PUCಯಲ್ಲಿ ಇರುತ್ತಲ್ಲ ಆ ರೀತಿ ನೇಮು, ನಿಮ್ಮ ಕಾಲೇಜು, ಅದಂದರೆ ಪರ್ಸೆಂಟೇಜು, ಅದಂದರೆ ಯಾವ ಸ್ಟ್ರೀಮಲ್ಲಿ ಪಾಸಿದ್ದೀರ, ಸೈನ್ಸಾ, ಆರ್ಟ್ಸಾ, ಕಾಮರ್ಸ್, ಅದನ್ನ ಹಾಕೊಂಬಿಟ್ಟು ಸೇವ್ ಕೊಡಿ. ಸೇವ್ ಕೊಟ್ಟಾದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಬರುತ್ತೆ. ಆದಾಯ ಮತ್ತು ಗ್ರಾಮೀಣ ವಿವರ ಅಂತ ಹೇಳ್ತಿದ್ದಾರೆ. ನೀವು ಜೀವವಿಮೆ ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತೀರಾ ಅಂತ ಕೇಳಿದರೆ ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ RD ನಂಬರನ್ನು ಹಾಕೋಬೇಕು. RD ನಂಬರ್ ಬಂದ್ಬಿಟ್ಟು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರುತ್ತೆ, ಅದನ್ನ ಹಾಕ್ಕೊಳ್ಳಿ. RD ನಂಬರ್ನ ಹಾಕೊಂಡಾದ್ಮೇಲೆ ಇಲ್ಲಿ ನಮ್ಮ ಒಂದು ಡೀಟೇಲ್ ಎಲ್ಲ ಶೋ ಆಗುತ್ತೆ ಆಟೋಮೆಟಿಕ್ಕಾಗಿ. ನೆಕ್ಸ್ಟು ಧರ್ಮದ ವಿವರ ಕೇಳುತ್ತೆ. ಇಂದು ಕಲ್ಯಾಣ ಕರ್ನಾಟಕ ಮೀಸಲಾತಿ ಕೋರಿ ಅಂತ ಕೇಳಿದ್ರೆ ಇಲ್ಲಿ ನೋ ಅಂತ ಕೊಡ್ತೀನಿ. ಗ್ರಾಮೀಣ ಅಧ್ಯಯನ ಮೀಸಲಾತಿ ಕೋರಿ ಅಂತ ಕೇಳ್ತಾರೆ, ಇಲ್ಲಿ ಎಸ್ ಅಂತ ಕೊಡ್ತೀನಿ. ಅದಾದ ನಂತರ ಯಾವ ಡಿಸ್ಟಿಕ್ಗೆ ಅರ್ಜಿಗಳನ್ನು ಸಲ್ಲಿಸ್ತೀರಾ ಅಂತ ಕೇಳ್ತಾರೆ. ನಿಮ್ಮದು ಯಾವ ಡಿಸ್ಟಿಕ್ಗೆ ಅರ್ಜಿ ಸಲ್ಲಿಸಲು ಬಯಸ್ತೀರಾ ಆ ಡಿಸ್ಟಿಕ್ಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದಾದ್ಮೇಲೆ ಸೇವ್ ಕೊಡಬೇಕು. ಇದನ್ನು ಫಿಲ್ ಮಾಡ್ಕೊಂಬಿಟ್ಟು ನಾನು ಮುಂದೆ ಸಿಗ್ತೀನಿ ನಿಮಗೆ. ಓಕೆ, ರಿಸರ್ವೇಷನ್ ಡೀಟೇಲ್ಸ್ ಎಲ್ಲ ಹಾಕಿದಾದ್ಮೇಲೆ ನೆಕ್ಸ್ಟು ಕ್ಲೈಮ್ ಅಥವಾ ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಹತ್ರ PDF ಇದೆ ಅಂತ ಕೇಳಿದರೆ ನನ್ನ ಹತ್ರ ಇಲ್ಲ, ನೋ ಕೊಡ್ತೀನಿ. ನಂತರ ಯಾವ ಡಿಪಾರ್ಟ್ ಫ್ರಮ್ KA ಅಥವಾ KPC ಅಂತ ಕೇಳಿದರೆ ಇಲ್ಲೂ ಸಹ ನೋ. ಕ್ರಿಮಿನಲ್ ಕೇಸಸ್ ಇದಾವೆ ಅಂತ ಕೇಳಿದರೆ ಇಲ್ಲೂ ಸಹ ನೋ. ಕಂಪ್ಯೂಟರ್ ನಾಲೆಜ್ ಇದೆ ಅಂತ ಕೇಳ್ತಾರೆ, ಇಲ್ಲಿ ಎಸ್ ಅಂತ ಕೊಡ್ತೀನಿ. ನೆಕ್ಸ್ಟು ಡು ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಇಲ್ಲಿ ಸಹ ನಾನು ಕೊಡ್ತೀನಿ ಎಸ್ ಅಂತ. ಓಕೆ, ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಡೀಟೇಲ್ಸನ್ನು ಕೇಳ್ತಾ ಇದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ನೀವೇನಾದರೂ ಸರ್ವಿಸಲ್ಲಿ ಇದ್ದರೆ, ಎಕ್ಸ್ ಮಿಲಿಟ್ರಿ ಮ್ಯಾನ್ ಆಗಿದ್ದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬರುತ್ತೆ. ಇಲ್ಲಿ ನಮಗೆ ಆಪ್ಷನ್ ಸೆಲೆಕ್ಟ್ ಮಾಡೋ ಆಪ್ಷನ್ ಇಲ್ಲ ಉಳಿದಿರುವಂಥದ್ದು. ಇಲ್ಲೇನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ವಿಭಿನ್ನ ಶಕ್ತಿಗಳ ಮೀಸಲಾತಿ ಅಂತ ಕೇಳ್ತಾರೆ, ಅಂದರೆ ಡೆಫಿನೆಟ್ಲಿ ಏಬಲ್ ರಿಸರ್ವೇಷನ್ ಕೇಳ್ತಾರೆ, ಇಲ್ಲಿ ನೋ ಕೊಡೋಣ. ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇವಾಗ ಡೀಟೇಲ್ಸ್ ಸೇವ್ ಆಗಿದೆ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಶಿಕ್ಷಣ ಅರ್ಹತೆ ವಿವರಗಳು ಕೇಳ್ತಿದ್ದಾರೆ. ಕ್ವಾಲಿಫಿಕೇಷನನ್ನು ಇಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಇವಾಗ ಎಕ್ಸಾಂಪಲ್ ಆಗಿ ನೋಡೋದಾದರೆ ಅರ್ಹತೆ ಪ್ರಕಾರ ಅಂತ ಕೇಳ್ತಿದ್ದಾರೆ. ಇಲ್ಲಿ ಡಿಗ್ರಿ ನನ್ನ ಹತ್ರ ಇದೆ, ನಾನು ಡಿಗ್ರಿ ಆ್ಯಡ್ ಮಾಡ್ತೀನಿ. ಸೆಲೆಕ್ಟ್ ಡಿಗ್ರಿ ಅಂತ ಕೇಳಿದರೆ BA BSc ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ರಿಸಲ್ಟನ್ನು ಕೇಳ್ತಿದ್ದಾರೆ. ರಿಸಲ್ಟ್ ಪಾಸ್ಡ್ ಅಂತಲೇ ಬರಬೇಕು. ನೆಕ್ಸ್ಟು ವಿಶ್ವವಿದ್ಯಾಲಯನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ವಿಶ್ವವಿದ್ಯಾಲಯ ನೋಡಿ ಯಾವುದು ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಒಂದು ಯೂನಿವರ್ಸಿಟಿ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ಅದೇ ರೀತಿ ಕಾಲೇಜ್ ನೇಮನ್ನು ಸಹ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ಸರ್ಚ್ ಮಾಡ್ಕೋಬೇಕು. ಓಕೆ, ನೋಡ್ಬೋದು ನಾನು ಎಲ್ಲ ಒಂದು ಡೀಟೇಲನ್ನು ಹಾಕ್ಕೊಂಡಿದ್ದೀನಿ. ಕಾಲೇಜ್ ನೇಮು, ಯೂನಿವರ್ಸಿಟಿ ನೇಮು, ರಿಜಿಸ್ಟರ್ ನಂಬರು, ಪಡೆದಿರುವಂಥ ಅಂಕಗಳು. ರೆಕಗ್ನೈಸ್ ಬೈ ಅಂದರೆ ನೀವು ನಿಮ್ಮ ಒಂದು ಕಾಲೇಜು ಕರ್ನಾಟಕ ಸರ್ಕಾರದಿಂದ ರೆಕಗ್ನೈಸ್ ಆಗುತ್ತಾ ಅಥವಾ UGCಯಿಂದ ರೆಕಗ್ನೈಸ್ ಆಗುತ್ತಾ ಅಂತ ನಾನು UGC ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪಾಸಾದ ವರ್ಷ, ಕೋರ್ಸ್ ಅವಧಿ ಮತ್ತು ಕೋರ್ಸ್ ಕಾಂಬಿನೇಷನ್ ಯಾವುದು ಇರುತ್ತೆ ನೋಡಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ಬೋದು ಕೆಲಸದ ಅನುಭವ, ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಸಂಸ್ಥೆಯ ಪ್ರಕಾರ ನೋಡೋಣ, ಗೌರ್ಮೆಂಟಾ ಪ್ರೈವೇಟಾ ಅದೇನಾದರೂ ಇದ್ದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಫೋಟೋ ಮತ್ತು ಸೈಯನ್ನು. ಫೋಟೋ ಬಂದುಬಿಟ್ಟು 1 MB ಒಳಗಡೆ ಇರಬೇಕು, ಸೈ ಕೂಡ 1 MB ಒಳಗಡೆ ಇರಬೇಕು. ಆ KBಗಳನ್ನು ಯಾವ ರೀತಿ ರಿಸೈಜ್ ಮಾಡೋದು ಅಂತ ಆಲ್ರೆಡಿ ಬೇಕಾದಷ್ಟು ವೀಡಿಯೋಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಹತ್ರ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬೋದು. ಇವಾಗ ನಾನು ಅಪ್ಲೋಡ್ ಮಾಡ್ಕೊಂಬಿಟ್ಟು ಮುಂದೆ ಸಿಗ್ತೀನಿ ಸ್ನೇಹಿತರೆ. ಓಕೆ, ಎರಡೂ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಪ್ರಿವ್ಯೂ ಸಹ ನೋಡ್ಕೋಬೋದು.
ಇವಾಗ ಸೇವ್ ಕೊಡೋಣ. ಸೇವ್ ಕೊಡೋಕ್ಕಿಂತ ಮುಂಚೆ ಪ್ರಿವ್ಯೂ ಅಪ್ಲಿಕೇಶನ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಏನಾದರೂ ರಾಂಗ್ ಇದ್ದರೆ ಇವಾಗ ನೀವು ಎಡಿಟ್ ಮಾಡ್ಕೋಬೋದು. ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಂತಿದೆ ನೋಡಿ, ಇದನ್ನ ಬೇಕಾದ್ರೆ ನೀವು ಪ್ರಿಂಟ್ ತೊಗೊಳ್ಬೋದು. ನಾನು ಇವಾಗ ಪ್ರಿಂಟ್ ಡ್ರಾಫ್ಟ್ ತೊಗೊಂಡ್ಬಿಟ್ಟು ಸೇವ್ ಮಾಡ್ಕೊಳ್ತೀನಿ, ಒಂದು ಏನಂತೂ ಇರಲಿ ಅಂತ. ಓಕೆ, ನನ್ನ ಹತ್ರ ಒಂದು ಡ್ರಾಫ್ಟ್ ಪ್ರಿಂಟ್ ಆಯಿತು. ಇವಾಗ ಫೈನಲ್ ಸಬ್ಮಿಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಫೈನಲ್ ಸಬ್ಮಿಟ್ ಅಂತ ಓಕೆ ಕೊಡೋಣ. ಓಕೆ ಕೊಟ್ಟರೆ ಇಲ್ಲಿ ನೋಡ್ಬೋದು ನನ್ನ ಪೇಮೆಂಟ್ ಸ್ಟೇಟಸ್ಗೆ ಬಂತು. ಇಲ್ಲಿ ನಾವು ಪೇಮೆಂಟನ್ನು ಮಾಡ್ಬೋದು. ಯಾವ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಇವಾಗ ನಾನು ವಿಲೇಜ್ ಅಕೌಂಟೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಲ್ಯಾಂಡ್ ಸೂಪರ್ವೈಸರ್ ಇಲ್ಲ, ನಂದು ವಿಲೇಜ್ ಅಕೌಂಟೆಂಟ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಟು ಪೇ ಅಂತಿದೆ ನೋಡಿ ಆಪ್ಷನ್ನು, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟು ಸೇವ್ ಪ್ರೊಫೈಲ್ ಮೇಲೆ ಕೊಡೋಣ, ಯಾಕಂದರೆ ಪ್ರೊಫೈಲ್ ಎಲ್ಲ ಸೇವ್ ಆಗುತ್ತೆ, ಅಂದರೆ ನನ್ನ ಪ್ರೊಫೈಲಲ್ಲಿ ಅದು ಬಂದಿರುತ್ತೆ. ಗೋ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಮ್ದು ಏನಾದರೂ ಅಪ್ಲಿಕೇಶನ್ ಪೆಂಡಿಂಗ್ ಇದ್ದರೆ, ಅಂದರೆ ಪೇಮೆಂಟ್ ಪೆಂಡಿಂಗ್ ಇದ್ದರೆ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಇವಾಗ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡೋಣ. ಪೇ ನೌ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕಾರ್ಡ್ ಅಥವಾ ಒಂದು UPI ಮೂಲಕ ಸಹ ನಾವು ಅಪ್ಲಿಕೇಶನ್ನ ಅಂದರೆ ಫೀಯನ್ನು ಪೇ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು UPI ಆಪ್ಷನ್ ಕೂಡ ಇದೆ. ಇದೇ ರೀತಿ ನೀವು ಅಪ್ಲಿಕೇಶನ್ನ ಅಂದರೆ ಒಂದು ಏನು ಅಪ್ಲಿಕೇಶನ್ ಫೀಯನ್ನು ಪೇ ಮಾಡಿದರೆ ಸಾಕು, ನಿಮ್ಮದು ಒಂದು ಫೈನಲ್ ಪ್ರಿಂಟೆಡ್ ಬರುತ್ತೆ. ಅದನ್ನು ಮುಂದಿನ ರೆಫರೆನ್ಸ್ಗೋಸ್ಕರ ನೀವು ಇಟ್ಕೊಳ್ಬೋದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟಾಗಿ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂತ ತಿಳಿಸ್ಕೊಟ್ಟಿದ್ದೀನಿ ವಿಲೇಜ್ ಅಕೌಂಟೆಂಟ್ಗೆ. ಇದೇ ರೀತಿ ಎಲ್ಲ ಒಂದು ಅಪ್ಡೇಟ್ಗೋಸ್ಕರ ಅಂದರೆ ಅಪ್ಲೈ ಆನ್ಲೈನ್ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.